ಮ್ಯಾನ್ ಆಫ್ ದಿ ಆರ್ ಅಂತ ಹೇಳಿದ್ರೆ ರವಿಚಂದ್ರನ್ ಅಶ್ವಿನ್. ಯಾಕಂದ್ರೆ ಒಂದ್ ಕಡೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ರವೀಂದ್ರ ಜಡೇಜಾ ಅವರಿಗೆ ಕೊಟ್ಟಿರ್ಬೋದು, ಇಟ್ಸ್ ಫೇರ್. ಯಾಕಂದ್ರೆ ರವೀಂದ್ರ ಜಡೇಜಾ ಇಲ್ಲದೆ ಹೋದ್ರೆ ಗೆಲ್ಲಿಕ್ ಆಗ್ತಾ ಇರ್ಲಿಲ್ಲ. ಸ್ಟಿಲ್ ರವಿಚಂದ್ರನ್ ಅಶ್ವಿನ್ ಅವರ ಬಗ್ಗೆ ಇವತ್ತು ನೆನೆಬೇಕಾಗತ್ತೆ. ಯಾಕಂದ್ರೆ 200th ವಿಕೆಟ್ ಅನ್ನ ದಾಟಿ 203 ವಿಕೆಟ್ಸ್ ನ ಕಬಳಿಸಿದ್ದಾರೆ. 7 ಮ್ಯಾನ್ ಆಫ್ ದಿ ಸೀರೀಸ್ ಸಿಕ್ಕಿದೆ. ಮುತ್ತಯ್ಯ ಮುರಳೀಧರನ್ ಅವರಿಗೆ 11 ಸಿಕ್ಕಿದೆ. ಇವರು ಕೇವಲ 14 ಇನ್ನಿಂಗ್ಸ್ ಆಡ್ಬಿಟ್ಟು 14 ಟೆಸ್ಟ್ ನ ಆಡ್ಬಿಟ್ಟು 7 ಗೆದ್ದಿದ್ದಾರೆ. ರವಿಚಂದ್ರನ್ ಅಶ್ವಿನ್ ಬಗ್ಗೆ ಸ್ಮಾಲ್ ಗ್ರಾಫಿಕ್ ಪಾಯಿಂಟ್ಸ್ ಎಲ್ಲಿದೆ. ರವಿಚಂದ್ರನ್ ಅಶ್ವಿನ್ ಅವರು ಮೊದಲ ಇನ್ನಿಂಗ್ಸ್ ನಲ್ಲಿ ಆಲ್ರೌಂಡ್ ಪ್ರದರ್ಶನವನ್ನ ಕೊಟ್ಟಿದ್ದಾರೆ. ಬ್ಯಾಟಿಂಗ್ ಮಾಡ್ಬಿಟ್ಟು 40 ರನ್ಸ್ ಸ್ಕೋರ್ ಮಾಡಿದ್ದಾರೆ. 76 ಎಸೆತವನ್ನ ಯೂಸ್ ಮಾಡಿದ್ದಾರೆ ಬ್ಯಾಟಿಂಗ್ ಗೆ. ಅದರಲ್ಲಿ 7 ಬೌಂಡ್ರೀಸ್ ಇದೆ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು 30.5 ಓವರ್ ನ ಬೌಲ್ ಮಾಡಿಬಿಟ್ಟು 93 ರನ್ಸ್ ಕೊಟ್ಟು 3.1 ಎಕಾನಮಿಯಲ್ಲಿ 4 ವಿಕೆಟ್ ನ ಮೊದಲನೇ ಇನ್ನಿಂಗ್ಸ್ ಅಲ್ಲಿ ಕಬಳಿಸಿದ್ದಾರೆ. ಇನ್ನು ಎರಡನೇ ಇನ್ನಿಂಗ್ಸ್ ನಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು ಭರ್ಜರಿ ಬೌಲಿಂಗ್ ಪ್ರದರ್ಶನವನ್ನ ಕೊಟ್ಟಿದ್ದಾರೆ. 35.3 ಓವರ್ಸ್ ಗಳನ್ನ ಬೌಲ್ ಮಾಡಿಬಿಟ್ಟು 132 ರನ್ಸ್ ಗಳನ್ನ ಕೊಟ್ಟು 3.71 ಎಕಾನಮಿಯಲ್ಲಿ 6 ವಿಕೆಟ್ಸ್ ಗಳನ್ನ ಕಬಳಿಸಿದ್ದಾರೆ. ಐತಿಹಾಸಿಕ ಟೆಸ್ಟ್ ನಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು 10 ವಿಕೆಟ್ಸ್ ಕಬಳಿಸುವ ಮೂಲಕ ತಮ್ಮ ಬೌಲಿಂಗ್ ಚಾರ್ಮ್ ಅನ್ನು ತೋರಿಸಿರ್ತಾರೆ. ಜೊತೆಗೆ ಅಶ್ವಿನ್ಗೆ ಅಭಿನಂದನೆಗಳ ಮಹಾಪೂರ ಸಿಗ್ತಾ ಇರುವಂತದ್ದು. ಪ್ರತಿಯೊಬ್ಬ ಗ್ರೇಟ್ ಕ್ರಿಕೆಟರ್ ಕೂಡ ರವಿಚಂದ್ರನ್ ಅಶ್ವಿನ್ ಅವರನ್ನ ಹೊಗಳ್ತಾ ಇದ್ದಾರೆ. ಅದರಲ್ಲೂ ಕೂಡ ವೀರೇಂದರ್ ಸೆಹ್ವಾಗ್ ಅವರು ರವಿಚಂದ್ರನ್ ಅಶ್ವಿನ್ ಅವರಿಗೆ ರೆಕಾರ್ಡ್ ಚಂದ್ರನ್ ಅಶ್ವಿನ್ ಅಂತ ಕರೀತಾ ಇದ್ದಾರೆ. ಯಾಕಂದ್ರೆ ಒಂದಾದ್ಮೇಲೆ ಒಂದು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಮ್ಯಾನ್ ಆಫ್ ದ ಸೀರೀಸ್ ಅನ್ನೋ ಒಂದು ರೆಕಾರ್ಡ್ ಅಲ್ಲೂ ಕೂಡ, ಮ್ಯಾನ್ ಆಫ್ ದ ಸೀರೀಸ್ ಅನ್ನೋ ಒಂದು ಶ್ರೇಣಿಯಲ್ಲಿ ಕೂಡ ರವಿಚಂದ್ರನ್ ಅಶ್ವಿನ್ ಅವರ ರೆಕಾರ್ಡ್ ಸದ್ಯದಲ್ಲೇ ಆಗತ್ತೆ. ಬೇಬಿ ಆಫ್ ಸ್ಪಿನ್ನರ್ ಅವರ ಒಂದು ಲೆಜೆಂಡರಿ ಆಫ್ ಸ್ಪಿನ್ನರ್ ಅವರ ಒಂದು ಲಿಸ್ಟ್ ನ ಕನ್ಸಿಡರ್ ಮಾಡ್ತಾ ಹೋದ್ರೆ ರವಿಚಂದ್ರನ್ ಅಶ್ವಿನ್ ಅವರು ಅಗ್ರಸ್ಥಾನಕ್ಕೆ ಹೋಗ್ತಾರೆ ಅಥವಾ ಆಲ್ರೆಡಿ ಹೋಗಿದಾರ ಅನ್ನೋ ಪ್ರಶ್ನೆಗಳು ಕೂಡ ಹೇಳ್ತಾ ಇದೆ. ಬನ್ನಿ ಅದ್ರ ಬಗ್ಗೆ ಜಾಸ್ತಿ ಚರ್ಚೆಯನ್ನ ಮಾಡೋಣ. ಫಸ್ಟ್ ಸರ್ ನಿಮ್ಮಿಂದ ಶುರು ಮಾಡ್ತೀನಿ. ರವಿಚಂದ್ರನ್ ಅಶ್ವಿನ್ ಅವರು ಈಗ ಆಲ್ರೆಡಿ ಬಿಷನ್ ಸಿಂಗ್ ಬೇದಿ ಒಂದ್ ಕಡೆ ಹೇಳ್ತಾರೆ, ಅಶ್ವಿನ್ ಅವರ ಬೌಲಿಂಗ್ ಅನ್ನ ನೋಡ್ತಾ ಹೋದ್ರೆ ಹಿ ಹ್ಯಾಸ್ ಆಲ್ರೆಡಿ ಬಿಕಮ್ ಒನ್ ಆಫ್ ದ ಗ್ರೇಟೆಸ್ಟ್ ಆಫ್ ಸ್ಪಿನ್ನರ್ ಆಫ್ ದ ಟೈಮ್ಸ್ ಅಂತ ಹೇಳ್ತಾರೆ. ನೀವು ಒಪ್ತೀರಾ? ಸ್ಟಿಲ್ ಹ್ಯಾಸ್ ಟು ಇಂಪ್ರೂವ್ ಅಂತೀರೋ ಹೇಗೆ? 100% ಅವರು ಆಲ್ರೆಡಿ ಮೆಚ್ಯೂರ್ಡ್ ಬೌಲರ್ ಆಗಿಬಿಟ್ಟಿದ್ದಾರೆ. ಬಿಷನ್ ಸಿಂಗ್ ಬೇದಿ ಹೇಳ್ಬೇಕಂದ್ರೆ ಇಸ್ ರೀಚ್ ಆಲ್ರೆಡಿ ಟಾಪಲ್ಲಿ ಇರಬೇಕಾಗತ್ತೆ. ಎಸ್ಪೆಷಲಿ 10 ವಿಕೆಟು ಈ ಮ್ಯಾಚಸ್ ಸೀರೀಸ್ ಮ್ಯಾನ್ ಆಫ್ ದಿ ಸೀರೀಸ್ ಅವೆಲ್ಲ ತೊಗೊಂಡು ಹೋಗ್ತಾ ಇರ್ಬೇಕಾದ್ರೆ ಅದು ಆದ್ಮೇಲೆ ಅವ್ರ ಫಿಟ್ನೆಸ್ ಎಷ್ಟಿದೆ ಅಂತ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಮುಂದೆ ಫಿಟ್ನೆಸ್ ಮೇನ್ ಇಂಪಾರ್ಟೆಂಟ್. ಇದರಲ್ಲಿ ಲಾಸ್ಟ್ ಮೂಮೆಂಟ್ ಎಲ್ಲರೂ ಹೋಗ್ಬೇಕಾದ್ರೆ ಫಿಟ್ನೆಸ್ಸೇ. ಅವ್ರು ಬೌಲಿಂಗ್ ಹಾಕ್ತಾ ಇರ್ಬೋದು, ಫಿಟ್ ಇಲ್ಲ ಅಂದ್ರೆ ಗುರಿ ಸಾಧ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಈಗ ಒಂದ್ ಕಡೆ ನೋಡ್ತಾ ಹೋದ್ರೆ ಸರ್ ನಿಮ್ಮನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. 10 ವಿಕೆಟ್ಸ್ ಹಾಲ್ ಅನ್ನ ಕನ್ಸಿಡರ್ ಮಾಡ್ತಾ ಹೋದ್ರೆ ರವಿಚಂದ್ರನ್ ಅಶ್ವಿನ್ ಅವರು ಈಗ ಆಲ್ರೆಡಿ 5-10 ವಿಕೆಟ್ಸ್ ಹಾಲ್ ಅನ್ನ ತಗೊಂಡಿದ್ದಾರೆ. ಓನ್ಲಿ ಇಬ್ರು ರವಿಚಂದ್ರನ್ ಅಶ್ವಿನ್ ಗಿಂತ ಮುಂದೆ ಇರುವಂತದ್ದು 6 ಇವ್ರದಾಗಿದೆ. ಹರ್ಭಜನ್ ಸಿಂಗ್ ಅವರು 5-10 ವಿಕೆಟ್ಸ್ ಹಾಲ್ ಅನ್ನ, ಅನಿಲ್ ಕುಂಬ್ಳೆ ಅವರು 8-10 ವಿಕೆಟ್ಸ್ ಹಾಲ್ ಅನ್ನ ತಗೊಂಡಿದ್ದಾರೆ. ಈ ಒಂದು ಟೆಂಡೆನ್ಸಿ ನೋಡ್ತಾ ಹೋದ್ರೆ ರವಿಚಂದ್ರನ್ ಅಶ್ವಿನ್ ಅವ್ರನ್ನ ಇಟ್ಕೊಂಡ್ರೆ ಒಂದು ಸ್ಟ್ಯಾಟ್ಸ್ ಹೇಳುತ್ತೆ ಪ್ರತಿ 8 ಓವರಿಗೆ 1 ವಿಕೆಟ್ ಸಿಗುತ್ತೆ ರವಿಚಂದ್ರನ್ ಅಶ್ವಿನಿಗೆ ಅಂತ. ಈ ಒಂದು ಮೈಂಡ್ ಸೆಟ್ ಬೌಲರ್ ಅನ್ನ ಕಾಡುವಂತದ್ದಿದೆಯಾ ಅಂತ. ಫಾರ್ ಎಕ್ಸಾಂಪಲ್ ನಾನು ರವಿಚಂದ್ರನ್ ಅಶ್ವಿನ್ ಅನ್ನ ಫೇಸ್ ಮಾಡ್ತಾ ಇರ್ಬೇಕಾದ್ರೆ ಇವ್ರ ಜೊತೆ ನಾನು ತುಂಬಾ ಕೇರ್ಫುಲ್ ಆಗಿ ಆಡ್ಬೇಕು, ಹಿ ಕ್ಯಾನ್ ಗೆಟ್ ಮಿ ಔಟ್ ಅನ್ನೋ ಒಂದು ಟೆಂಡೆನ್ಸಿಯಿಂದ ಬ್ಯಾಟ್ಸ್ಮನ್ಸ್ ಗಳು ಔಟ್ ಆಗ್ತಾರ. ಈ ತರ ಒಂದು ಎಕ್ಸ್ಟ್ರಾ ಒಂದು ಮೈಂಡ್ ಗೇಮ್ ಅಡ್ವಾಂಟೇಜ್ ರವಿಚಂದ್ರನ್ ಅಶ್ವಿನ್ ಅವರಿಗೆ ಸಿಗತ್ತೆ ಅಂತಿರೋ ಹೇಗೆ? 100% ಶೋರ್. ಯಾಕಂದ್ರೆ ಒಬ್ಬ ಡೆಬ್ಯೂ ಮಾಡಿದ ಬೌಲರ್, ಇದೇ ಆಫ್ ಸ್ಪಿನ್ನರ್ ಆಗ್ಲಿ, ಇದೇ ಕ್ವಾಲಿಟಿ ಇರೋ ಒಬ್ಬ ಡೆಬ್ಯೂ ಬೌಲರ್ ಬಂದು ಬೌಲ್ ಮಾಡಿ 5 ವಿಕೆಟ್ ಸ್ವಲ್ಪ ಕಷ್ಟ ಇದೆ. ಯಾಕಂದ್ರೆ ಅವರು ತುಂಬಾ ಕ್ಯಾಶುಯಲ್ ಆಗಿ ತಗೋತಾರೆ, ಆಮೇಲೆ ಅವ್ನು ಓವರ್ಕಮ್ ಆಗ್ತಾರೆ. ಸೊ ಇಲ್ಲಿ ಬೌಲಿಂಗ್ ಪಾರ್ಟ್ನರ್ಶಿಪ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಅಶ್ವಿನ್ ಇಲ್ಲಿ ಒಂದ್ ಎಂಡಲ್ಲಿ ವಿಕೆಟ್ ಬೀಳ್ಬೇಕು ಅಂದ್ರೆ ಇನ್ನೊಂದ್ ಎಂಡಲ್ಲೂ ಅದೇ ರೀತಿಯಾದ ಟೈಟ್ ಬೌಲಿಂಗ್ ಹಾಕ್ಬೇಕು. ಆ ಕಡೆನೂ ಪ್ರೆಷರ್ ಇದೆ, ಇಲ್ಲೂ ಪ್ರೆಷರ್ ಇದ್ರೆ ವಿಕೆಟ್ಸ್ 2 ಎಂಡಲ್ಲಿ ಯಾವ ಎಂಡಲ್ಲಿ ಬೇಕಾದ್ರೂ ಬೀಳುತ್ತೆ, ಇಬ್ರಲ್ಲಿ ಯಾರಿಗ್ ಬೇಕಾದ್ರೂ ಬೀಳುತ್ತೆ. ಇದರಲ್ಲಿ ಅಶ್ವಿನ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕೇರಂ ಬಾಲ್ ಆಗ್ಲಿ, ಆಮ್ ಬಾಲ್ ಆಗ್ಲಿ, ಆಫ್ ಕಟರ್ ಆಗ್ಲಿ, ಆಫ್ ಸ್ಪಿನ್ ಆಗ್ಲಿ, ಇದರಲ್ಲಿ ಅವ್ರು ಅಷ್ಟು ಪರ್ಫೆಕ್ಟ್ ಆಗಿದ್ದಾರೆ. ಸೊ ಬ್ಯಾಟ್ಸ್ಮನ್ ನ ಎಷ್ಟು ಬೀಟ್ ಮಾಡಿ ಆಮೇಲೆ ರೀಡ್ ಮಾಡಿ ಬೌಲ್ ಮಾಡ್ತಾರೋ ಅಷ್ಟೇ ಇಂಪಾರ್ಟೆಂಟ್ ಪರ್ಫೆಕ್ಷನ್ ಇದೆ. ಅಶ್ವಿನ್ ಒಂದು ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಏನಂದ್ರೆ ನನ್ನ ಪ್ರಕಾರ ಫಿಟ್ನೆಸ್. ಯಾಕಂದ್ರೆ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ ಹೆಂಗಿದೆ ಅಂದ್ರೆ ಫಿಟ್ನೆಸ್ ನ ಸೆಕೆಂಡ್ ಕ್ರೈಟೀರಿಯಾ ತಗೊಳ್ತಾರೆ. ಸೊ ಯಾವುದೇ ಒಬ್ಬ ಬೌಲರ್ ಆಗ್ಲಿ ಬ್ಯಾಟ್ಸ್ಮನ್ ಆಗ್ಲಿ ಅವ್ನ ರೆಕಾರ್ಡ್ಸ್ ನ ಕ್ಯಾರಿ ಮಾಡಿ ಟೀಮ್ ಲಿಸ್ಟ್ ಆಗುತ್ತೆ, ಫೈನಲೈಸ್ ಆಗುತ್ತೆ 15. ಇದನ್ನ ಈ ಒಂದು ವಿಷಯದಲ್ಲಿ ಇಂಡಿಯನ್ ಕಮಿಟಿ, ಸೆಲೆಕ್ಷನ್ ಕಮಿಟಿ ಮೆಂಬರ್ಸ್ ಆಗ್ಲಿ ಯಾರ್ಯಾರಾಗ್ಲಿ ಇದೊಂದನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಫಿಟ್ನೆಸ್, ಇವಾಗ ಫಿಟ್ನೆಸ್ ಇರ್ಬೋದು. ಇವಾಗ್ಲೂ ಅಷ್ಟೇ ಮಳೆ ಬಂದಾಗ
ಇಂಡೋರ್ ಅಲ್ಲಿ ಫಿಟ್ನೆಸ್ ಮಾಡಿದ್ದಾರೆ, ಫಿಟ್ನೆಸ್ ಚೆನ್ನಾಗಿದೆ. ಇವಾಗ ಕುಂಬ್ಳೆಗೂ ಗೊತ್ತಾಗಿದೆ ಫಿಟ್ನೆಸ್ ಬಗ್ಗೆ ಇಂಪಾರ್ಟೆನ್ಸ್ ಏನಿದೆ, ಕ್ರೈಟೀರಿಯಾ. ಇವಾಗ ಅಶ್ವಿನ್ ನಾವು ಒಂದು 5 years ನಾವು ಕ್ಯಾರಿ ಮಾಡ್ಬೇಕಂದ್ರೆ ಫಿಟ್ನೆಸ್ ಇಂಪಾರ್ಟೆಂಟ್, ಶೆಡ್ಯೂಲ್ ಇಂಪಾರ್ಟೆಂಟ್. ಇದನ್ನ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ ಅಂದ್ರೆ ನಾವು ಇಂಡಿಯನ್ ಟೀಮ್ ಅಲ್ಲಿ ಲಾಂಗ್ ಟೈಮ್ ಬೌಲರ್ಸ್ ನ ನಾವು ತುಂಬಾ ಕಮ್ಮಿ ಪಿಕ್ ಮಾಡ್ತೀವಿ. ಕಪಿಲ್ ದೇವ್ ಮೀಡಿಯಂ ಫೇಸಸ್ ಆಗಿರ್ಬೇಕು, ಕಪಿಲ್ ದೇವ್ ಬಿಟ್ರೆ ನೆಹ್ರಾ, ಇವರಿಬ್ರು ಲಾಂಗ್ ಟೈಮ್ ಸರ್ವೈವ್ ಆಗಿ ಬೋಲ್ ಮಾಡಿ ಇಂಡಿಯನ್ ಟೀಮ್ಗೆ ಅವರ ಎಫರ್ಟ್ಸ್ ನಾಗ್ಲಿ ಅವ್ರ ರಿಸಲ್ಟ್ಸ್ ನ ತುಂಬಾ ಇಂಪಾರ್ಟೆಂಟ್ ಏನಿದೆ ಕ್ರೈಟೀರಿಯಾ ಅನ್ನೋದು ಗೊತ್ತಾಗಿದೆ. ಕಪಿಲ್ ದೇವ್ ಇನ್ಬಿಲ್ಟ್, ನೆಹ್ರಾ ಫಿಟ್ನೆಸ್ ಬೇಸ್. ಇವಾಗ್ಲೂ ಕೂಡ IPL ಆಗಿರ್ಬೋದು, KPL ಆಗಿರ್ಬೋದು, ಪ್ರತಿಯೊಂದು ಇವೆಂಟ್ ಅಲ್ಲೂ ಪ್ರತಿಯೊಂದು ಇದ್ರಲ್ಲೂ ನೆಹ್ರಾ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಓಕೆ, ಈಗ ಒಂದ್ ಕಡೆ ರವಿಚಂದ್ರನ್ ಅಶ್ವಿನ್ ಬಗ್ಗೆ ಸಾಕಷ್ಟು ಜನ ಟ್ವೀಟ್ ಮಾಡ್ತಾ ಇದಾರೆ. ಆ ಟ್ವೀಟ್ ಗಳು ನಿಮ್ಗೆ ಹೇಗಿತ್ತೆ ಅಂತ ಈಗ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ವೀರೇಂದರ್ ಸೆಹವಾಗ್, ಬಿಷನ್ ಸಿಂಗ್ ಬೇದಿ, ಪ್ರಸನ್ನ, ಪ್ರತಿಯೊಬ್ರು ಕೂಡ ರವಿಚಂದ್ರನ್ ಅಶ್ವಿನ್ ಬಗ್ಗೆ ಟ್ವೀಟ್ ಮಾಡ್ತಾ ಇದಾರೆ. ಟ್ವೀಟ್ ನ ನೋಡ್ತಾ ಇರಿ, ನಾವು ಡಿಸ್ಕಷನ್ ಮಾಡ್ತೀವಿ. ಫಸ್ಟಿಗೆ ಪ್ರಸನ್ನ ಅವರು ಏನ್ ಟ್ವೀಟ್ ಮಾಡ್ತಾ ಇದಾರೆ ರವಿಚಂದ್ರನ್ ಅಶ್ವಿನ್ ಬಗ್ಗೆ ಅಂತ. ವೀರೇಂದರ್ ಸೆಹವಾಗ್ ಹೇಳ್ತಾರೆ, ರೆಕಾರ್ಡ್ ಚಂದ್ರನ್ ಅಶ್ವಿನ್ ಅಂತ. ವೆಲ್ ಡನ್ ಆನ್ ದ ಫಸ್ಟ್ ಸೆಟ್ ಆಫ್ 200 ವಿಕೆಟ್ಸ್, ಶೂರ್ಲಿ ಮೆನಿ ಮೋರ್ ಸೆಟ್ಸ್ ಟು ಗೋ ಅಂತ ಹೇಳ್ತಾರೆ ವೀರೇಂದರ್ ಸೆಹವಾಗ್ ಅವರು. ಸರ್, ಇದು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ವೀರೇಂದರ್ ಸೆಹವಾಗ್ ಅವರ ಶುಭಾಶಯ ಕೊಟ್ಟಿರೋ ಅಂತ ಮೆಸೇಜ್ ನ ನೋಡಿದ್ರೆ ಏನ್ ಅನ್ಸುತ್ತೆ? 100%. ಯಾಕಂದ್ರೆ ಅಶ್ವಿನ್ ಮಾಡಿರೋಂತ ಮಾಂತ್ರಿಕ ಅಂತ ಹೇಳ್ಬೋದು. ಇವಾಗ ಈ ಕರೆಂಟ್ ಸ್ಟೇಟಸ್ ಅಲ್ಲಿ ಯಾವುದೇ ಒಂದು ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ಸ್ ಬೌಲಿಂಗ್ ಅಲ್ಲಿ ತಗೊಂಡ್ರೆ ಅಶ್ವಿನ್ ಅಲ್ಲಿ ಇರುವಂತ ಕ್ವಾಲಿಟೀಸ್ ಅಷ್ಟು ಪರ್ಫೆಕ್ಟ್ ಆಗಿ ಹಾಕುವಂತ ರಿಲೀಸ್, ಅವ್ರ ಸ್ಕ್ರೀಸ್ ಅಲ್ಲಿ ಬಂದಾಗ ರಿಲೀಸ್ ಏನಿದೆ ಅಂದ್ರೆ ಆ ರಿಲೀಸ್ ಲಾಸ್ಟ್ ಮೂಮೆಂಟ್ ವರೆಗೂ ಅವರು ಹೋಲ್ಡ್ ಮಾಡಿ ಸ್ಟಾಪ್ ಮಾಡಿ ತುಂಬಾ ಸ್ಕ್ರೀಸ್ ಯುಟಿಲೈಸೇಷನ್ ಆಗಿರ್ಬೋದು, ರಿಲೀಸ್ ಇರ್ಬೋದು, ಅಷ್ಟು ಪರ್ಫೆಕ್ಟ್ ಇದಾರೆ, ಅಷ್ಟೇ ಅಕ್ಯುರೇಟ್ ಆಗಿದ್ದಾರೆ. ಸೊ ಅದರಿಂದ 100% ಎಲ್ಲಾರು ಅಭಿನಂದಿಸಲೇಬೇಕು. ಯಾಕಂದ್ರೆ ಅಷ್ಟು ಪರ್ಫೆಕ್ಷನ್ ಆಗ್ಬೇಕಂದ್ರೆ ಅವ್ರು ಎಷ್ಟು ಸ್ಪೆಂಡ್ ಮಾಡಿರ್ಬೇಕು ಟೈಮ್, ಹಾಗೆ ಅವರ ಬ್ಯಾಕಪ್ ಗೆ ಕುಂಬ್ಳೆ ಹೇಗೆ ನಿಂತಿರ್ಬೇಕು ಅನ್ನೋದು. ಯಾಕಂದ್ರೆ ಇವಾಗ ಒಳ್ಳೆ ಬೇಸ್ ಸಿಕ್ಕಿದೆ ಅಶ್ವಿನ್ಗೆ ಆಗ್ಲಿ, ಜಡೇಜಂಗೆ ಆಗ್ಲಿ, ಮಿಶ್ರಂಗೆ ಆಗ್ಲಿ, ಯಾರೇ ಸ್ಪಿನ್ನರ್ಸ್ಗೆ ಆಗ್ಲಿ, ಕುಂಬ್ಳೆ ಬೇಸ್ ತುಂಬಾ ಇಂಪಾರ್ಟೆಂಟ್ ಇವಾಗ. ಯಾಕಂದ್ರೆ ಹಿ ಗಾಟ್ ಮೋರ್ ದೆನ್ ಡೆಕೆಡ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅಡ್ವಾಂಟೇಜಸ್ ಜಾಸ್ತಿ ಇದೆ ಎಲ್ಲ ಸ್ಪಿನ್ನರ್ಸ್ಗೆ ಆಗ್ಲಿ, ಇಂಡಿಯನ್ ಕ್ರಿಕೆಟರ್ಸ್ಗೆ ಆಗ್ಲಿ. ಓಕೆ, ಈಗ BCCI ಏನ್ ಟ್ವೀಟ್ ಮಾಡಿದೆ ಅನ್ನೋದು ನಿಮ್ಗೆ ಸಿಗತ್ತೆ. ರವಿಚಂದ್ರನ್ ಅಶ್ವಿನ್ ಅವರ ಸಾಧನೆ ಬಗ್ಗೆ BCCI ಒಂದು ಟ್ವೀಟ್ ಅನ್ನ ಕಳಿಸ್ತಾ ಇದೆ. BCCI ಟ್ವೀಟ್ ಮಾಡಿರೋದು ಹೀಗಿದೆ: ಸೆಕೆಂಡ್ ಫಾಸ್ಟೆಸ್ಟ್ ಟು ರೀಚ್ 200 ಟೆಸ್ಟ್ ವಿಕೆಟ್ಸ್, ಕಂಗ್ರಾಚುಲೇಷನ್ ಅಂತ ಕಳಿಸ್ತಾ ಇದಾರೆ BCCI ರವಿಚಂದ್ರನ್ ಅಶ್ವಿನ್ಗೆ. ಒಂದ್ ಕಡೆ ಇಲ್ಲಿ ನಾವು ನೋಡ್ತಾ ಹೋದ್ರೆ 200th ವಿಕೆಟ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಫೋಕಸ್ ಮಾಡ್ತಾ ಇದಾರೆ. ಇನ್ ಲಾಂಗ್ ರನ್ ಓಕೆ, 200th ವಿಕೆಟ್ ಅನ್ನೋ ಸಾಧನೆ ಅವ್ರ ಹತ್ರ ಫಾರ್ ಎವರ್ ಇರುತ್ತೆ. ಸ್ಟಿಲ್ ನಾವು ಕೆಲವು ಸಲ ನಂಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಆ ಒಂದು ನಂಬರ್ಸ್ ಇಟ್ಕೊಂಡ್ಬಿಟ್ಟು ಪ್ರೆಸೆಂಟ್ ಪರ್ಫಾರ್ಮೆನ್ಸ್ ಗಿಂತ ನಂಬರ್ಸ್ ಇಂಪಾರ್ಟೆಂಟ್ ಅನ್ನೋ ಒಂದು ಟೆಂಡೆನ್ಸಿ ಇದೆಯಲ್ಲ, ಇಸ್ ದಟ್ ಬ್ಯಾಡ್ ಫಾರ್ ಪ್ರೆಸೆಂಟ್ ಕ್ರಿಕೆಟ್ ಅಂತ ನನ್ನ ಪ್ರಕಾರ. ಯಾಕಂದ್ರೆ ಸಚಿನ್ ತೆಂಡೂಲ್ಕರ್ ಕೆಲವು ಸಲ ಆಡ್ಬೇಕಾದ್ರೆ ಅವ್ರನ್ನ ರಿಮೂವ್ ಮಾಡ್ಬೇಕಿತ್ತು ಅಂತ ಹೇಳ್ತಾ ಇದ್ರು. ಈಗ ಧೋನಿನ ರಿಮೂವ್ ಮಾಡ್ಬೇಕು ಅಂತ ಕೆಲವೊಬ್ರು ಹೇಳ್ತಾರೆ. ಬಟ್ ಆ ನಂಬರ್ಸ್ ನೋಡಿದಾಗ ನಮ್ಗೆ ರಿಮೂವ್ ಮಾಡುವಂತ ಧೈರ್ಯ ಬರಲ್ಲ. ಈ ತರ ಈ ನಂಬರ್ಸ್ ಗೆ ನಾವು ಅಟ್ಯಾಚ್ ಆಗಿರುವಂತ ಒಂದು ಟೆಂಡೆನ್ಸಿ ನಿಮ್ಗೆ ಏನ್ ಅನ್ಸುತ್ತೆ, ಗುಡ್ ಆರ್ ಬ್ಯಾಡ್ ಅಂತ? ಇಲ್ಲ, ಕೆಲವು ಸಲ ಎಕ್ಸ್ಪೀರಿಯನ್ಸ್ ಪ್ಲೇಸ್ ವೈಟಲ್ ರೋಲ್. ಯಾಕಂದ್ರೆ ನೀವು ಒಬ್ಬ ಡೆಬ್ಯೂ ಪ್ಲೇಯರ್ ಆಗ್ಲಿ, 25 ಮ್ಯಾಚ್ ಆಡಿರೋನಾಗ್ಲಿ, ಇವತ್ತು ತುಂಬಾ ಹಿಸ್ಟಾರಿಕಲ್ ಟೆಸ್ಟ್ ಮ್ಯಾಚ್ ಆಗಿದೆ, ಇದು 500. ಆ ಟೆಸ್ಟ್ ಅಲ್ಲಿ ನೀವು ಜಾಸ್ತಿ ಏನು ಆಟ ಆಡಕ್ಕಾಗಲ್ಲ. ಯಾಕಂದ್ರೆ ನೀವು ಮೈಂಡ್ ಅಡಾಪ್ಟೇಷನ್ ಏನಿದೆ, ಟೀಮ್ ಮೀಟಿಂಗ್ ಏನಿರುತ್ತೆ. ಸೊ ಇಲ್ಲಿ ಟಾಸ್ ಸೋತ್ರು ಕೂಡ ಏನ್ ಮಾಡಿದಾರೆ ಅಂದ್ರೆ ಈ ಸಲ ಬ್ಯಾಟಿಂಗ್ ಸ್ಟ್ರಾಂಗ್ ಮಾಡಿದ್ದಾರೆ. ಏನಾಗ್ಲೂ ಆಗ್ಲಿ ನಾವು ಈ ಟೆಸ್ಟ್ ಮ್ಯಾಚ್ ನ ಗೆಲ್ಲೇಬೇಕು ಅಂತ. ಹಾಗೆ ಪಿಚ್ ಕೂಡ ಸ್ಲೋ ಟ್ರ್ಯಾಕ್. ಎಲ್ಲ ಟ್ರಾಪ್ ಆಗಿದೆ, ನೀಟಾಗಿ ಟ್ರಾಪ್ ಆಗಿದೆ. ಯಾಕಂದ್ರೆ ಇದು ಹಿಂದಿನ ರೆಕಾರ್ಡ್ಸ್ ಹಂಗೆ ಇದೆ. ಸೊ ಇದು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅದೇ ರೀಸನ್ ವಿರಾಟ್ ಕೊಹ್ಲಿ ಫ್ಲಾಪ್ ಆಗಕ್ಕೂ ಕೂಡ ಇದೆ. ಓಕೆ, ಫೈನ್. ಅದ್ ಹೇಗೆ ಅಂತ ತಿಳ್ಕೊಳ್ಳೋಣ. ಈಗ ಅನಿಲ್ ಕುಂಬ್ಳೆ, ಕರ್ನಾಟಕದ ಅನಿಲ್ ಕುಂಬ್ಳೆ ದಿ ಜಂಬೋ ಜೆಟ್ ಟ್ವೀಟ್ ಮಾಡ್ತಾ ಇದ್ದಾರೆ: ವೆಲ್ ಡನ್ ಟೀಮ್ ಫಾರ್ ಅಮೇಸಿಂಗ್ ಪರ್ಫಾರ್ಮೆನ್ಸ್ ಇನ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್, ಪರ್ಫೆಕ್ಟ್ ರಿಸಲ್ಟ್ ಫಾರ್ ದ 500th ಟೆಸ್ಟ್ ಅಟ್ BCCI ಅಂತ ಟ್ವೀಟ್ ಮಾಡ್ತಾ ಇದ್ದಾರೆ. ಅನಿಲ್ ಕುಂಬ್ಳೆ ಹೇಳ್ತಾರೆ, ಇದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ 500th ಮ್ಯಾಚ್ ಅಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸರ್, ಏನ್ ಹೇಳ್ತೀರಾ ಅನಿಲ್ ಕುಂಬ್ಳೆ ದ ಜಂಬೋ ಜೆಟ್ ಅವರ ಒಂದು ಟ್ವೀಟ್ ಬಗ್ಗೆ? ಆಸ್ ಯೂಶುವಲ್, ಯಾಕಂದ್ರೆ ಗೆಲ್ಲಲೇಬೇಕಂತ ಹೇಳಿ ಆಡ್ತಾ ಇದಾರೆ. ಇದನ್ ಅವನು ಕೋಚ್ ಆದಾಗಿಂದಾನು ಶುರು ಆಗಿದೆ, ನಾವು ಟೀಮ್ ಬಿಲ್ಡ್ ಮಾಡ್ತೀನಿ, ಯಾವಾಗ್ಲೂ ಇದು ಮಾಡ್ತೀನಿ ಅಂತ. ಎಸ್ಪೆಷಲಿ 500 ಟೆಸ್ಟ್ ಅಂದ ತಕ್ಷಣ ಎಲ್ಲರಿಗೂ ಇಂಡಿಯನ್ ಇದ್ರಲ್ಲೆಲ್ಲ ಕಾನ್ಫಿಡೆನ್ಸ್ ಇದ್ರಲ್ಲೆಲ್ಲ ಏನಾಗಿದೆ ಅಂದ್ರೆ ಗೆಲ್ಲಲೇಬೇಕಂತ ಹೇಳಿ ಆಡ್ತಾ ಇದಾರೆ. ಎಸ್ಪೆಷಲಿ ಅನಿಲ್ ಯಾಕೆ ಈ ತರ ಹೇಳ್ತಾ ಇದ್ದಾನೆ ಅಂದ್ರೆ, ಹಿ ಈಸ್ ಅ ನಂಬರ್ 1 ಬೌಲರ್ ಮೊದಲು ಇಂಡಿಯಾಗೆ. ಕೋಚ್ ಆಗಿದ್ದಾನೆ. ಅಶ್ವಿನ್, ಜಡೇಜಾ ಇವ್ರಿಗೆಲ್ಲ ತಗೊಂಡ ತಕ್ಷಣ ಏನಾಗ್ಬಿಟ್ಟಿದೆ, ಗೆಲ್ತೀವಿ ಅಂತ ಹೇಳಿ ಇದು ಡಿಸೈಡ್ ಮಾಡ್ಕೊಂಡು ಇದು ಮಾಡಿದ್ದಾರೆ. ಜಡೇಜಾ ಅವರು ಬಗ್ಗೆ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಅನಿಲ್ ಕುಂಬ್ಳೆ ಅವರು. ಆ ಟ್ವೀಟ್ ಅನ್ನ ನೀವು ನೋಡ್ತಾ ಇದ್ದೀರಾ.
ಕಂಗ್ರಾಟ್ಸ್ ಅಶ್ವಿನ್ ಆನ್ 19th 5-4 ಆಫ್ ಟೆಸ್ಟ್ ಅಂತ ಮಾಡ್ತಾ ಇದ್ದಾರೆ. ಇದು ಮತ್ತೆ ಅಶ್ವಿನ್ ಅವರ ಬಗ್ಗೆ ಟ್ವೀಟ್ ಮಾಡಿರುವಂತದ್ದಾಗಿದೆ, ನೀವು ನೋಡ್ತಾ ಇದ್ದೀರಾ. ಒಂದ್ ಕಡೆ ಟ್ವೀಟ್ ಮೇಲೆ ಟ್ವೀಟ್ ಬರ್ತಾ ಇದೆ ರವಿಚಂದ್ರನ್ ಅಶ್ವಿನ್ ಬಗ್ಗೆ, ಜಡೇಜಾ ಬಗ್ಗೆ. ಒಂದ್ ಕಡೆ ನಿಮ್ ಕನ್ಫ್ಯೂಷನ್ ಆಗ್ಬೋದು, ಅಶ್ವಿನ್ ಅವ್ರ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇದ್ದಾರೆ, 193ರಿಂದ 203 ವಿಕೆಟ್ಸ್ ಗಳಿಗೆ ಹೋಗ್ತಾರೆ, ಮ್ಯಾನ್ ಆಫ್ ದ ಸೀರೀಸ್ ತಗೊಳ್ಳುವಂತ ಹಂತದಲ್ಲಿದ್ದಾರೆ. ಕಂಪ್ಲೀಟ್ಲಿ ಬ್ಲೈಂಡ್ಲಿ ನಾವು ಗೆಸ್ ಮಾಡ್ಬೇಕು ಅಂತಂದ್ರೆ ಯಾರು ಮ್ಯಾನ್ ಆಫ್ ದಿ ಮ್ಯಾಚ್ ಅಂದ್ರೆ ರವಿಚಂದ್ರನ್ ಅಶ್ವಿನ್ ಅಂತ ಅನ್ಕೊಳ್ತೀವಿ. ಹೀಗಿರ್ಬೇಕಾದ್ರೆ ಜಡೇಜಾಗ್ ಯಾಕೆ ಕೊಟ್ಟಿದ್ದಾರೆ? ಎಲ್ಲಾದ್ರೂ ಅಲ್ಲಿ ಬಯಾಸ್ ಇತ್ತ? ಕಂಪ್ಲೀಟ್ಲಿ ಇಲ್ಲ ಅಂತ ನಾನು ಅನ್ಕೋತೀನಿ. ಒಂದ್ ಕಡೆ ಜಡೇಜಾ ಅವರ ಇನ್ನಿಂಗ್ಸ್ ನ ಮೈನಸ್ ಮಾಡಿದ್ರೆ, ಮೊದಲನೇ ಇನ್ನಿಂಗ್ಸ್ ಅಲ್ಲಿ ಜಡೇಜಾ ಅವರು ಆಡಿರುವಂತಹ ಬ್ಯಾಟಿಂಗ್ ತುಂಬಾ ಕ್ರೂಷಿಯಲ್ ಆಗಿತ್ತು. 140+ ರನ್ಸ್ ನ ಲಾಸ್ಟ್ ವಿಕೆಟ್ ಗೆ ಸೇರಿಸ್ತಾರೆ ಉಮೇಶ್ ಯಾದವ್ ಜೊತೆ. ಅಜಯ ಇನ್ನಿಂಗ್ಸ್ ನ ಆಡ್ತಾರೆ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬೇಕಾಗಿರುವಂತಹ ರನ್ ರೇಟ್ ಅನ್ನ ಕೊಡ್ತಾರೆ. ಟೆಸ್ಟ್ ಈಸ್ ಆಲ್ವೇಸ್ ವೋನ್ ಬೈ ವಿಕೆಟ್ಸ್ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ನಾವ್ ಎಂತ ಸ್ಕೋರ್ ಮಾಡಿದ್ರು ಕೂಡ 20 ವಿಕೆಟ್ಸ್ ತೆಗೆದೇ ಹೋದ್ರೆ ಗೆಲ್ಲಿಕ್ ಸಾಧ್ಯ ಆಗೋದಿಲ್ಲ. ಆ ಒಂದು ವಿಕೆಟ್ಸ್ ತೆಗಿಲಿಕ್ಕೆ ಬೇಕಾಗಿರುವಂತಹ ಟೈಮ್ ನ ರವೀಂದ್ರ ಜಡೇಜಾ ಕೊಡ್ತಾರೆ. ಯಾವ ರೀತಿ ಕೊಡ್ತಾರೆ ಅಂತಂದ್ರೆ ಅಬೌವ್ 90 ಸ್ಟ್ರೈಕ್ ರೇಟ್ ಅಲ್ಲಿ ಹಾಫ್ ಸೆಂಚುರಿನ ಮಾಡೋ ಮೂಲಕ ಕೊಡ್ತಾರೆ. ಜೊತೆಗೆ ಜಡೇಜಾ ಅವ್ರು ಮಾಡಿರುವಂತಹ ಸಿಂಬಲಿಸಮ್ ನಂಗೆ ತುಂಬಾ ಇಷ್ಟ ಆಯ್ತು. ಲಾಸ್ಟ್ ಗೆ ಹಾಫ್ ಸೆಂಚುರಿ ಮಾಡಿದ್ಮೇಲೆ ಜಡೇಜಾ ಅವರು ಸೋರ್ಡ್ನ ಕಡ್ಗನ ನಾವು ಬೀಸೋ ರೀತಿ ಹೀಗೆ ಮಾಡ್ತಾರೆ. ಅದಕ್ಕೆ ವಿರಾಟ್ ಕೊಹ್ಲಿ ಅವರು ಕಡ್ಗನ ಬೀಸೋ ರೀತಿ ಮಾಡ್ಬಿಟ್ಟು ಬನ್ನಿ ಬನ್ನಿ ಅಂತ ಕರೀತಾರೆ, ಹೀಗೆ ಮಾಡಿ ಕರೀತಾರೆ. ಇದು ಜಡೇಜಾ ಅವರ ಬಾಡಿ ಲ್ಯಾಂಗ್ವೇಜ್ ಇಂದ ನಾವು ಸಾಕಷ್ಟು ತಿಳ್ಕೊಳ್ಳುವಂತದ್ದು ಇದೆಯಾ ಅಂತ. ಹಿ ಇಸ್ ಇಟ್ ಇಸ್ ಪೀಕ್ ಅಂತ, ಹಿ ಹ್ಯಾಸ್ ನಥಿಂಗ್ ಟು ವರಿ. ಆ ರೀತಿ ಪೀಕ್ ಅಲ್ಲಿ ಇದ್ದಾರೆ ಜಡೇಜಾ ಅವರ ಒಂದು ಮೆಂಟಲ್ ಸ್ಟ್ರಾಟಜಿ ಅಂತ, ಮೆಂಟಲ್ ಒಂದು ಲೆವೆಲ್. ಜಡೇಜಾ ಹೇಗಿದ್ದಾನೆ ಅಂದ್ರೆ ಆಲ್ಮೋಸ್ಟ್ ಪಾಸಿಟಿವ್ ಕ್ರಿಕೆಟರ್ ಫಸ್ಟ್ ಥಿಂಗ್, ಆಮೇಲೆ ಅಗ್ರೆಸಿವ್ ಕ್ರಿಕೆಟರ್, ಆಮೇಲೆ ಅಪ್ರೋಚ್ ತುಂಬಾ ಚೆನ್ನಾಗಿದೆ, ಮೆರಿಟ್ ಆಫ್ ದ ಬಾಲ್, ಮೆರಿಟ್ ಆಫ್ ದ ಗೇಮ್. ಆಮೇಲೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಅಶ್ವಿನ್ಗೆ ವಿಕೆಟ್ ಸಿಗ್ಲಿ ಜಡೇಜಾಂಗ್ ವಿಕೆಟ್, ಅವರಿಬ್ರು ಪಾರ್ಟ್ನರ್ಶಿಪ್, ಬೌಲಿಂಗ್ ಪಾರ್ಟ್ನರ್ಶಿಪ್ ಅಂತಾರೆ. ಸೊ ಇವರಿಬ್ಬರಲ್ಲಿ ಬೌಲಿಂಗ್ ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿತ್ತು. ಆ ಕಡೆಯಿಂದ ಲೆಫ್ಟ್ ಆರ್ಮ್ ಸ್ಪಿನ್, ಈ ಕಡೆಯಿಂದ ರೈಟ್ ಆರ್ಮ್ ಸ್ಪಿನ್. ಆಮೇಲೆ ಇದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪಿಚ್ಚು ಮತ್ತೆ ಫೀಲ್ಡರ್ಸ್. ನಮ್ಮ ಪಾಸ್ಟ್ ಫೀಲ್ಡಿಂಗ್ ಟೀಮ್, ಇಂಡಿಯನ್ ಟೀಮ್ ಫೀಲ್ಡಿಂಗ್ಗೂ ಕರೆಂಟ್ ಇಂಡಿಯನ್ ಟೀಮ್ ಫೀಲ್ಡಿಂಗು ದರ್ ಇಸ್ ಎ ಲಾಟ್ ಆಫ್ ಡಿಫರೆನ್ಸ್. ಯಾಕಂದ್ರೆ ಬೌಲರ್ ಎಕಾನಮಿ ಇರ್ಬೋದು, ವಿಕೆಟ್ಸ್ ಇರ್ಬೋದು, ಇದೆಲ್ಲ ತಗೊಳ್ಳಿಕ್ಕೆ ಕಾರಣ ಏನಂದ್ರೆ ಫೀಲ್ಡಿಂಗ್ ಮತ್ತೆ ವಿಕೆಟ್ ಕೀಪಿಂಗ್. ಸೊ ಇಲ್ಲಿ ತುಂಬಾ ವಿಕೆಟ್ ಕೀಪಿಂಗ್ ಇಂದಾನೆ ಸ್ಟಂಪ್ ಮಿಸ್ ಆಗ್ಬೋದು, ಕಾಟ್ ಬೀನ್ ಮಿಸ್ ಆಗಿರುತ್ತೆ, ಶಾರ್ಟ್ ಎಡ್ಜಸ್ ಇರುತ್ತೆ, ಶಾರ್ಪ್ ಎಡ್ಜಸ್ ಇರುತ್ತೆ, ಇದೆಲ್ಲ ಮಿಸ್ ಮಾಡ್ತಾ ಇದ್ವಿ. ಇವಾಗ ಎಷ್ಟು ಅಕ್ಯುರೇಟ್ ಆಗಿದೆ ಅಂದ್ರೆ ಇಂಡಿಯನ್ ಫೀಲ್ಡಿಂಗ್ ಇಂದಾನೆ ಬೌಲರ್ಸ್ ಗೆ ವಿಕೆಟ್ ಜಾಸ್ತಿ ಬೀಳ್ತಾ ಇರೋದು. ಆಮೇಲೆ ಅವ್ರ ಎಕಾನಮಿ ಕೂಡ ಕಮ್ಮಿ ಆಗಿದೆ. ಸೊ ಮೊದಲು ನಾವು ಚೇಸ್ ಮಾಡ್ಬೇಕಾದ್ರೆ ಒಂದು 40ರಿಂದ 50 ರನ್ ಮಿಸ್ ಫೀಲ್ಡಿಂಗ್ ಅಲ್ಲಿ ಇರೋದು, ಕ್ಯಾಚಸ್ ಡ್ರಾಪ್ಸ್ ಅಲ್ಲಿ ಇರೋದು. ಸೊ ಎಲ್ಲರಿಗೂ ಇವಾಗ ತುಂಬಾ ಇಂಪಾರ್ಟೆನ್ಸ್ ಏನಿದೆ, ಕ್ಯಾಚಸ್ ವಿನ್ ಮ್ಯಾಚಸ್ ಮತ್ತೆ ಫೀಲ್ಡಿಂಗ್ ಬಗ್ಗೆ. ಆ 40ರಿಂದ 80 ರನ್ 60 ರನ್ ಸೇವ್ ಮಾಡೋದ್ರ ಬಗ್ಗೆ ಇಂಪಾರ್ಟೆನ್ಸ್ ಗೊತ್ತಿದೆ. ಆಮೇಲೆ ಇವರಿಬ್ರು ಪಾರ್ಟ್ನರ್ಶಿಪ್ ತುಂಬಾನೇ ಚೆನ್ನಾಗಿದೆ. ಓಕೆ ಓಕೆ. ಈಗ ಒಂದ್ ಕಡೆ ನೋಡ್ತಾ ಹೋದ್ರೆ ನೀವು ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಬೆಟರ್ ಬೌಲರ್ ಯಾರು ಅಂತಂದ್ರೆ ರವಿಚಂದ್ರನ್ ಅಶ್ವಿನ್ ಅಂತ ಹೇಳ್ತೀರಾ. ಇಬ್ರಿಗೆ ಕೊಟ್ರೆ ನಾನು ಆಪ್ಷನ್ಸ್ 2 ಕೊಟ್ರೆ, ಒಂದ್ ಕಡೆ ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ ಅಂತ ಕೊಟ್ರೆ ಅಶ್ವಿನ್ ಅಂತ ಅಂತೀರಾ. ಆಕ್ಚುಲಿ ಕಂಪ್ಲೀಟ್ ಇಂಡಿಯಾದಲ್ಲಿ ಆಗಿರುವಂತಹ ಮ್ಯಾಚಸ್ ಇನ ಸ್ಟಾಟ್ಸ್ ನ ತೆಗೆದು ನೋಡಿದ್ರೆ ಅಶ್ವಿನ್ ಮಾಡುವಂತ ಅಶ್ವಿನ್ ಕೊಡುವಂತ ಪ್ರತಿ 20 ರನ್ಗೆ ಒಂದು ವಿಕೆಟ್ ತೆಗೆದ್ರೆ ಜಡೇಜಾ ಕೊಡುವಂತ ಪ್ರತಿ 15 ರನ್ಗೆ ಒಂದು ವಿಕೆಟ್ ತೆಗಿತಾರೆ ಅಂತ ಸ್ಟ್ಯಾಟ್ಸ್ ಹೇಳುತ್ತೆ. ಆತರ ವಿಕೆಟ್ಸ್ ತೆಗಿತಾ ಇರುವಂತ ರವೀಂದ್ರ ಬ್ರೇಕ್ ಆದ್ಮೇಲೆ ಮತ್ತೆ ಗೆಲುವಿನ ಹೈಲೈಟ್ಸ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ಈಗ ರವೀಂದ್ರ ಜಡೇಜಾ ಅವ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ವಿ, ಅದ್ರ ಬಗ್ಗೆ ಒಂದು ಸ್ಮಾಲ್ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಇದೆ ನೋಡಿ. ರವೀಂದ್ರ ಜಡೇಜಾ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿರ್ತಾರೆ. ಈ ಪಂದ್ಯದಲ್ಲಿ ಜಡೇಜಾ ಬ್ಯಾಟ್ ನಿಂದ ಸುಮಾರು 92 ಅತ್ಯವಶ್ಯಕ ರನ್ ಈ ಒಂದು ಟೆಸ್ಟ್ ಮ್ಯಾಚ್ ಅಲ್ಲಿ ಹರಿದು ಬರುತ್ತೆ. ಮೊದಲ ಇನ್ನಿಂಗ್ಸ್ ನ ಕೊನೆಯ ವಿಕೆಟ್ಗೆ 41 ರನ್ ಅನ್ನ ರವೀಂದ್ರ ಜಡೇಜಾ ಅವರು ಸೇರಿಸ್ತಾರೆ. ಜೊತೆಗೆ 5 ವಿಕೆಟ್ ಪಡೆದ ಜಡೇಜಾ ಬೌಲಿಂಗ್ ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. 2 ಇನ್ನಿಂಗ್ಸ್ ಗಳಲ್ಲಿ ಅಜೇಯರಾಗಿ ರವೀಂದ್ರ ಜಡೇಜಾ ಅವರು ಉಳಿತಾರೆ. ಜೊತೆಗೆ 2ನೇ ಇನ್ನಿಂಗ್ಸ್ ನಲ್ಲಿ ಅತಿ ವೇಗದ 50 ರನ್ ಅನ್ನ ರವೀಂದ್ರ ಜಡೇಜಾ ಅವರು ಪೇರಿಸ್ತಾರೆ. 2ನೇ ಇನ್ನಿಂಗ್ಸ್ ನಲ್ಲಿ ರೋಹಿತ್ ಶರ್ಮಾ ರವೀಂದ್ರ ಜಡೇಜಾ ಅವರ ಜೋಡಿ ಸುಮಾರು ಅಜೇಯ 100 ರನ್ಸ್ ಗಿಂತ ಜಾಸ್ತಿ ರನ್ಸ್ ನ ಸ್ಕೋರ್ ಮಾಡುತ್ತೆ. ಧೋನಿ ಪ್ರಭಾವದಿಂದ ಯಾವಾಗ್ಲೂ ಸ್ಥಾನವನ್ನ ರವೀಂದ್ರ ಜಡೇಜಾ ಗಿಟ್ಟಿಸ್ಕೊಳ್ತಾ ಬರ್ತಾರೆ ಅಂತ ಏನೊಂದು ಆಪಾದನೆ ಇತ್ತು, ಅದನ್ನ ರಾಂಗ್ ಅಂತ ರವೀಂದ್ರ ಜಡೇಜಾ ಇದೀಗ ತಮ್ಮ ಪರ್ಫಾರ್ಮೆನ್ಸ್ ಪ್ರೂವ್ ಮಾಡ್ತಾ ಇದ್ದಾರೆ. 80 ರನ್ ಪೇರಿಸಿ ಭಾರತದ ಗೆಲುವಿಗೆ ಮುಳ್ಳಾಗಿದ್ದಂತ ಲ್ಯೂಕ್ ರಾಂಚಿ ಅವರ ವಿಕೆಟ್ಸ್ ನ ಕೊನೆಯ ಇನ್ನಿಂಗ್ಸ್ ನಲ್ಲಿ ತೆಗೆಯೋ ಮೂಲಕ ರವೀಂದ್ರ ಜಡೇಜಾ ಭಾರತದ ಗೆಲುವಿಗೆ ಪ್ರಮುಖ ಪಾತ್ರಧಾರಿ ಆಗ್ತಾರೆ. ಈಗ ಚಟೇಶ್ವರ ಪೂಜಾರ ಅವರ ಒಂದು ಪವರ್ ಪಾಯಿಂಟ್
ಪ್ರೆಸೆಂಟೇಷನ್ ಅನ್ನು ನೋಡ್ತಾ ಇದ್ದೀರಾ. ಐತಿಹಾಸಿಕ ಟೆಸ್ಟ್ ಪಂದ್ಯದಲ್ಲಿ ಉತ್ತಮ ಆಟವನ್ನ ಚಟೇಶ್ವರ ಪೂಜಾರ ಅವರು ಆಡ್ತಾರೆ. ಟೀಮ್ ಇಂಡಿಯಾಗೆ ಆಪತ್ ಬಾಂಧವ ಅಂತ ಕೂಡ ಚಟೇಶ್ವರ ಪೂಜಾರ ಅವರನ್ನ ಕರೀತಾರೆ, ಟೆಸ್ಟ್ ಸ್ಪೆಷಲಿಸ್ಟ್ ಅನ್ನ ಕರೀತಾರೆ. ಮುರಳಿ ವಿಜಯ್ ಅವರ ಜೊತೆ ಸೇರಿ ಅದ್ಭುತ ಜೊತೆ ಆಟವನ್ನ ಚಟೇಶ್ವರ ಪೂಜಾರ ಅವರು ಆಡ್ತಾರೆ. ಮೊದಲ ಇನ್ನಿಂಗ್ಸ್ ನಲ್ಲಿ 62 ರನ್ ಅನ್ನ ಇವರು ಕಲೆ ಹಾಕಿ ತಂಡಕ್ಕೆ ನೆರವಾದ್ರೆ, ಎರಡನೇ ಇನ್ನಿಂಗ್ಸ್ ನಲ್ಲಿ ಉತ್ತಮ ಆಟವನ್ನ ಮುಂದುವರಿಸ್ತಾ 78 ರನ್ಸ್ ಗಳನ್ನ ಸೇರಿಸ್ತಾರೆ. ಎರಡು ಇನ್ನಿಂಗ್ಸ್ ನಿಂದ ಬರೋಬ್ಬರಿ 140 ರನ್ಸ್ ಗಳನ್ನ ಸೇರಿಸೋ ಮೂಲಕ ಚಟೇಶ್ವರ ಪೂಜಾರ ಅವರು ಭಾರತದ ಗೆಲುವಿನಲ್ಲಿ ಪ್ರಮುಖ ರೂವಾರಿ ಆಗ್ತಾರೆ. ಚಟೇಶ್ವರ ಪೂಜಾರ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಮೋಸ್ಟ್ ಅನ್ಥ್ಯಾಂಕ್ಡ್ ಹೀರೋ ಅಂತ ಕರಿತೀವಿ. ಯಾಕಂದ್ರೆ ಪೂಜಾರ ಅವ್ರನ್ನ ನಾವು ಒಂದು ಟೆಸ್ಟಿಗೆ ಸೀಮಿತ ಅಂತ ಇಟ್ಕೊಂಡ್ ಬಿಟ್ಟಿದೀವಿ. ಅಂತ ಒಂದು ಪರ್ಫಾರ್ಮೆನ್ಸ್ ಕೊಟ್ರು ಕೂಡ ಶಿಖರ್ ಧವನ್, ರೋಹಿತ್ ಶರ್ಮಾ ಅವರಿಗೆ ಕೊಟ್ಟಂತ ಚಾನ್ಸ್ ಇವರಿಗೆ ಕೊಡೋದಿಲ್ಲ. 2 ಮ್ಯಾಚ್ ಫೇಲ್ ಆದ್ರೆ ಹೊರಗಡೆ ಕಳಿಸ್ತಾರೆ, ಆತರ ಆಪಾದನೆ ಇದೆ. ಭಾರತದ ಫ್ಯೂಚರ್ ಟೆಸ್ಟ್, ನಾವು 13 ಟೆಸ್ಟ್ ನ ಆಡ್ಲಿಕ್ಕೆ ಹೊರಟಿದ್ದೀವಿ. ಈ ಫ್ಯೂಚರ್ ಟೆಸ್ಟ್ ಸೀರೀಸ್ ಗಳಲ್ಲಿ ಭಾರತಕ್ಕೆ ಪೂಜಾರ ಅವರ ಪಾತ್ರ ಎಷ್ಟು ಪ್ರಮುಖ ಆಗತ್ತೆ ಸರ್? ಇವಾಗ ಪೂಜಾರ ಯಾವಾಗ್ಲೇ ಕಮ್ ಬ್ಯಾಕ್ ಇನ್ನಿಂಗ್ಸ್ ಮಾಡಿರ್ಲಿ, ಅವ್ರು ವಿತೌಟ್ ಪರ್ಫಾರ್ಮಿಂಗ್ ಆಚೆ ಹೋಗಿಲ್ಲ. ಸೊ ಇಲ್ಲಿ ಇಂಡಿಯನ್ ಸ್ಕ್ವಾಡ್ ಅಲ್ಲಿ ಯಾವ ರೀತಿ ಸೆಲೆಕ್ಷನ್ಸ್ ನಡೀತೆ, ಟೀಮ್ ಮೀಟಿಂಗ್ ನಡೀತೆ, ಅದ್ರ ಮೇಲೆ 1/15 ಸೆಲೆಕ್ಟ್ ಆಗೋದು ಆಕ್ಚುಲಿ. ಸೊ ಪೂಜಾರ ಇಂಡಿಯನ್ ಪಿಚಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಫ್ರಂಟ್ ಆಫ್ ದ ವಿಕೆಟ್ ಇರ್ಬೋದು, ಆನ್ ಸೈಡ್ ಇರ್ಬೋದು, ಆಫ್ ಸೈಡ್ ಇರ್ಬೋದು. ಪರ್ಸೆಂಟೇಜ್ ಆಫ್ 40 to 45% ಆಫ್ ಸೈಡ್ ಇದೆ ಇವಾಗ ಈ ಟೆಸ್ಟ್ ಇನ್ನ. ಆನ್ ಸೈಡ್ ಅರೌಂಡ್ 55% ಸ್ಕೋರ್ ಮಾಡಿದ್ದಾರೆ. ಸೊ ಫ್ರಂಟ್ ಆಫ್ ದ ವಿಕೆಟ್ ತುಂಬಾ ಚೆನ್ನಾಗಿ ಆಡ್ತಾರೆ. ಆಮೇಲೆ ಅವ್ರಿಗೆ ತುಂಬಾ ಟೈಮ್ ಇದೆ. ಒಂದು ಬಾಲ್ ನ ಪಿಕ್ ಮಾಡ್ಬೇಕಾರೆ, ರೀಡ್ ಮಾಡ್ಬೇಕಾರೆ, ಅವ್ರ ಸ್ಟ್ರೈಕ್ ರೇಟ್ ಆಗಿರ್ಬೋದು, ಐ ಅಂಡ್ ಹ್ಯಾಂಡ್ ಕೋಆರ್ಡಿನೇಷನ್ ಅಂತಾರೆ, ಇದೆರಡಕ್ಕೂ ತುಂಬಾ ಟೈಮ್ ತಗೊಂಡು ಆರಾಮಾಗಿ ಆಡ್ತಾರೆ. ಸೊ ಹಿ ಹ್ಯಾಸ್ ಗಾಟ್ ಟೈಮ್ ಟು ರಿಸೀವ್ ದ ಬಾಲ್. ಸೊ ಬ್ಯಾಟ್ ಬರೋ ತನಕ ವೇಟ್ ಮಾಡಿ ಆಡ್ತಾರೆ. ಆಮೇಲೆ ಪ್ರತಿಯೊಂದು ಬ್ಯಾಕ್ ಫುಟ್ ಆಗ್ಲಿ, ಫ್ರಂಟ್ ಫುಟ್ ಆಗ್ಲಿ ಜಡ್ಜ್ ಮಾಡ್ತಾರೆ. ಮೆರಿಟ್ ಆಫ್ ದ ಬಾಲ್ ಆಡ್ತಾ ಇದ್ದಾರೆ. ಸೊ ಯಾವುದೇ ಪ್ರೆಷರ್ ಇಲ್ಲ ಆಕ್ಚುಲಿ. ಅವ್ರ ರೆಕಾರ್ಡ್ಸ್ ಪ್ರಕಾರ ಅವ್ರು ತುಂಬಾ ಚೆನ್ನಾಗಿದ್ದಾರೆ. ಸೊ ಅವ್ರಿಗೆ ಗೈಡ್ ಲೈನ್ಸ್ ಬೇಕು. ಆಮೇಲೆ ಟೀಮ್ ಇಂಡಿಯಾದಲ್ಲಿ ಆಡ್ಲಿಕ್ಕೆ ಸ್ಥಾನ ಬೇಕು ಅವ್ರಿಗೆ. ಓಕೆ, ಇವಾಗ ರಾಹುಲ್ಗೂ ಅದೇ ಪೊಸಿಷನ್ ಅಲ್ಲಿ ಇದ್ದಾರೆ. ಓಕೆ, ರಾಹುಲ್ ಬಗ್ಗೆ ನಿಮ್ಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ರಣಜಿ ಪ್ಲೇಯರ್ ಕೂಡ ಆಗಿದ್ದಾರೆ. ರಾಹುಲ್ ಅದೇ ದಾರಿಯಲ್ಲಿ ಸಾಗಿ ಮುಂದೆ ಹೋಗಿದ್ದಾರೆ. ನಾವು ಈ ಒಂದು ಪಂದ್ಯನ ನೋಡ್ತಾ ಹೋದ್ರೆ ರಾಹುಲ್ ಇಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ. ಸೆಂಚುರಿ ಮಾಡಿದ್ದಾರೆ, ಅಡಿಲೈಡ್ ಅಲ್ಲಿ, ವೆಸ್ಟ್ ಇಂಡೀಸ್ ಅಲ್ಲಿ ಒಂದು ಮಾಡಿದ್ದಾರೆ. ಒನ್ ಡೇ ಅವರ ಸ್ಟ್ರೈಕ್ ಈಗ ಆಡಿರುವಂತ 3 ಮ್ಯಾಚಸ್ ಒಂದು ಆವರೇಜ್ ತೆಗೆದ್ಬಿಟ್ರೆ ತಲೆ ಸುತ್ತ ಬೀಳುತ್ತೆ, ಆತರ ಆವರೇಜ್ ಇದೆ. ರಾಹುಲ್ ಬಗ್ಗೆ ಒಂದು ಆಪಾದನೆ ಏನ್ ಕೇಳಿಸ್ ಬರ್ತಾ ಇದೆ ಅಂತಂದ್ರೆ, ಸ್ವಲ್ಪ ಟೈಮ್ ತಗೋಬೇಕು, ಬೇರೆ ಬೇರೆ ಫಾರ್ಮ್ಯಾಟಿಗೆ ಬೇರೆ ಬೇರೆ ರೀತಿಯ ಆಟದ ಅವಶ್ಯಕತೆ ಇರುತ್ತೆ. ದೇ ಮಸ್ಟ್ ರೆಸ್ಪೆಕ್ಟ್ ದಟ್. ರಾಹುಲ್ T20 ಫಾರ್ಮ್ಯಾಟ್ ಅಲ್ಲೇ ಆಡ್ಲಿಕ್ಕೆ ಹೋಗ್ತಾರೆ, ಜಾಸ್ತಿ ಚೇಂಜಸ್ ಮಾಡ್ಕೊಳ್ಲಿಕ್ಕೆ ಹೋಗೋದಿಲ್ಲ. ಇನ್ನು ಏಕದಿನ ಆಟಕ್ಕೂ ರಾಹುಲ್ ಅವರ ಟೆಸ್ಟ್ ಬ್ಯಾಟಿಂಗಿಗೂ ಏನೋ ಡಿಫ್ರೆನ್ಸ್ ಬರೋದಿಲ್ಲ ಅಂತ ಕೆಲವೊಬ್ರು ಆಪಾದನೆ ಮಾಡ್ತಾರೆ. ನಿಮ್ಗೆ ಸರಿ ಅನ್ಸುತ್ತೋ, ಅಥವಾ ಒಬ್ಬ ಪ್ಲೇಯರಿನ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ಸ್ ಇರುತ್ತೆ, ಅದಕ್ಕೆ ತಕ್ಕ ಹಾಗೆ ಅವ್ರು ಆಡ್ಬೇಕು ಅಂತಿರೋ? 100% ನ್ಯಾಚುರಲ್ ಗೇಮ್ ಆಡ್ಲೇಬೇಕು. ಇಲ್ಲ ಅಂದ್ರೆ ಅವನು ಟೆಸ್ಟ್ ಆಡ್ಲಿ ಏನೇ ಆಗ್ಲಿ, ತನ್ನ ಗೇಮ್ ತಾನು ಆಡ್ಲಿಲ್ಲ ಅಂದ್ರೆ ರನ್ನು ಬರಲ್ಲ, ಏನು ಬರಲ್ಲ. ಅದೇ ಸೇವಾಗ್ ನೋಡಿ, ಯಾರ ಮಾತು ಕೇಳ್ತಾ ಇದ್ದಿಲ್ಲ, ತನ್ನ ಗೇಮ್ ಬಿಟ್ಟು ತಾನೇ ಆಡ್ತಾ ಇದ್ದ. ಬಟ್ KL ರಾಹುಲ್ ಅಷ್ಟೇ ಒನ್ ಆಫ್ ದಿ ಬೆಸ್ಟ್ ಬ್ಯಾಟ್ಸ್ಮನ್ ನಾನು ನೋಡಿದ್ದೀಗ. ರಾಹುಲ್ ದ್ರಾವಿಡ್ ಆದ್ಮೇಲೆ ಇವನು ಕರ್ನಾಟಕದಿಂದ ನಂಬರ್ 1 ಬ್ಯಾಟ್ಸ್ಮನ್ 100% ಆಗ್ತಂತ ನನಗೆ ಇದು ಇದೆ, ಕಾನ್ಫಿಡೆನ್ಸ್ ಇದೆ. ಬಟ್ ಏನಂದ್ರೆ ನೀವು ಹೇಳಿದ್ರೆ ಈ ಪೊಸಿಷನ್ ಅಲ್ಲಿ ಟರ್ನಿಂಗ್ ಟ್ರ್ಯಾಕ್ ಅಲ್ಲಿ ಆ ಗೇಮ್ ಎಲ್ಲ ಆಡ್ಲಿಲ್ಲ ಅಂದ್ರೆ ಕಷ್ಟ ಇರ್ತಿತ್ತು. 50 ರಿವರ್ಸ್ ಸ್ವೀಪ್ ಎಲ್ಲ ಹೊಡೆದ ಅಂತ ಹೇಳಿ ಆಪಾದನೆ ಎಲ್ಲ ಬರ್ತಾ ಇದೆ. ಬಟ್ ಏನಾಗಿದೆ ಅಂದ್ರೆ ಆ ಪಿಚ್ ಅಲ್ಲಿ ಆಡ್ಲಿಲ್ಲ ಅಂದ್ರೆ ರನ್ನು ಬರ್ತಾ ಇದಿಲ್ಲ, ಅವನಿಗೆ ಏನು ಬರ್ತಾ ಇದಿಲ್ಲ. ಅದೇ ನೋಡಿ, ಪಾರ್ಟ್ನರ್ಶಿಪ್ 50ರಿಂದ ಓಪನಿಂಗ್ ಪಾರ್ಟ್ನರ್ಶಿಪ್ ಮುರಳಿ ವಿಜಯ್ ಮತ್ತೆ ಅವನು ಆಡಿದಿಲ್ಲ ಅಂದ್ರೆ ಕಷ್ಟನೇ ಇರ್ತೈತೆ ಇಂಡಿಯನ್ ಟೀಮ್ಗೆ. ಓಕೆ, ಸ್ಟಿಲ್ ರಾಹುಲ್ ಅವರ ಇನ್ನಿಂಗ್ಸ್ ತುಂಬಾ ಪ್ರೈಮ್ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇದೆ. ಈ ಒಂದು ಟೆಸ್ಟ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಮಾಡಿರುವಂತ ಮುರಳಿ ವಿಜಯ್ ಅವರ ಬಗ್ಗೆ ನೋಡಿ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಏನ್ ಹೇಳುತ್ತೆ ಅಂತ. ಬ್ಯಾಟಿಂಗ್ ನಲ್ಲಿ ಮುರಳಿ ವಿಜಯ್ ಅವರು ತಂಡಕ್ಕೆ ನೆರವಾಗ್ತಾರೆ. 2 ಇನ್ನಿಂಗ್ಸ್ ನಲ್ಲಿ ಮುರಳಿ ವಿಜಯ್ ಅವರ ಪ್ರದರ್ಶನ ಅತ್ಯುತ್ತಮವಾಗಿರುತ್ತೆ. ಮೊದಲ ಇನ್ನಿಂಗ್ಸ್ ನಲ್ಲಿ 65 ರನ್ ಅನ್ನ ಮುರಳಿ ವಿಜಯ್ ಅವರು ಕಲೆ ಹಾಕ್ತಾರೆ. ಎರಡನೇ ಇನ್ನಿಂಗ್ಸ್ ನಲ್ಲಿ 76 ರನ್ಗಳ ಕಾಣಿಕೆಯನ್ನ ಮುರಳಿ ವಿಜಯ್ ಅವರು ನೀಡ್ತಾರೆ. ಒಟ್ಟು ಟೆಸ್ಟ್ ಪಂದ್ಯದಲ್ಲಿ, ಅಂದ್ರೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇವರ ರನ್ ಸುಮಾರು 141 ರನ್ ಆಗುತ್ತೆ. ಸುಮಾರು 70 ರನ್ ರೇಟ್ ಅಲ್ಲಿ ಮುರಳಿ ವಿಜಯ್ ಅವರು ರನ್ ರೇಟ್ ಅಲ್ಲಿ ರನ್ ಅನ್ನ ಮಾಡ್ತಾ ಇದ್ದಾರೆ. ಈ ಪರ್ಫಾರ್ಮೆನ್ಸ್ ಇನ ಮುರಳಿ ವಿಜಯ್ ಅವರು ಈ ಒಂದು ತಂಡಕ್ಕೆ ತುಂಬಾ ಬೇಕಾಗಿರುವಂತಹ ಗೆಲುವಿನ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಸಾಕಷ್ಟು ಟೀಕೆಗಳು ಕೂಡ ಕೇಳಿ ಬರ್ತಾ ಇದೆ. ವಿರಾಟ್ ಕೊಹ್ಲಿ ವಿಫಲವಾಗಿದ್ದು ಎಲ್ಲಿ ಅಂತ.
ಕಾನ್ಪುರ್ ಪಿಚ್ ಒಂದು ಸ್ಪಿನ್ ಟ್ರ್ಯಾಕ್ ಆಗಲಿದೆ ಎಂಬುದು ಎಲ್ಲರಿಗೂ ತಿಳಿದಿತ್ತು. ನ್ಯೂಜಿಲೆಂಡ್ ನ ನಾಯಕ ಆಗಿರುವಂತಹ ಕೇನ್ ವಿಲಿಯಮ್ಸನ್ ಅವರು ಇದಕ್ಕಾಗಿ ಸ್ಪಿನ್ ಟ್ರ್ಯಾಕ್ ಇದು ಅಂತ ಗೊತ್ತಾಗ್ಬಿಟ್ಟು ಅಲ್ಲಿಗೆ ಬೇಕಾಗಿರೋ ರೀತಿ ಜಾಗವನ್ನ ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಮಾಡ್ಕೊಂಡಿದ್ರು. ವಿರಾಟ್ ಕೊಹ್ಲಿ ಕೇವಲ 2 ಸ್ಪಿನ್ನರ್ಸ್ ಗಳನ್ನ ಆಯ್ಕೆ ಮಾಡಿ ಸಾಕಷ್ಟು ಟೀಕೆಗೆ ಗುರಿ ಆಗ್ತಾರೆ. ಇನ್ನೊಂದ್ ಕಡೆ T20 ವಿಶ್ವಕಪ್, IPL ಹಾಗೂ ವೆಸ್ಟ್ ಇಂಡೀಸ್ ಟೂರ್ ನಲ್ಲಿ ಅತ್ಯುತ್ತಮ ಪ್ರದರ್ಶನ ಕೊಟ್ಟಿರುವಂತಹ ವಿರಾಟ್ ಕೊಹ್ಲಿ ಅವರು ತಮ್ಮ ಬ್ಯಾಟಿಂಗ್ ನಿಂದ ಕೇವಲ 27 ರನ್ಸ್ ಗಳನ್ನ ಸೇರಿಸುವ ಮೂಲಕ ಒಂದ್ ಕಡೆ ನಿರಾಸೆಯನ್ನ ಉಂಟು ಮಾಡ್ತಾರೆ. ಕೆಲವು ಸಲ ಕ್ಯಾಪ್ಟನ್ನಿನ ಇನ್ನಿಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಅಂತಂದ್ರೆ ಕ್ಯಾಪ್ಟನ್ ನ ಬ್ಯಾಟಿಂಗ್ ಇನ್ನಿಂಗ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಗೌತಮ್ ಗಂಭೀರ್ ಒಂದ್ ಕಡೆ ಹೇಳ್ತಾರೆ. ನಾನು ಬ್ಯಾಟ್ ಇಂದ ಪರ್ಫಾರ್ಮ್ ಮಾಡದೇ ಇರ್ಬೇಕಾದ್ರೆ ಕೋ ಪ್ಲೇಯರ್ಸ್ಗೆ ನಂಗೆ ಸಜೆಸ್ಟ್ ಮಾಡ್ಲಿಕ್ಕೆ ಅಥವಾ ಅವರಿಂದ ನಾ ಏನೋ ಒಂದು ಬೇಡಿಕೆಯನ್ನ ಗ್ರಾಬ್ ಮಾಡ್ಲಿಕ್ಕೆ, ಇದು ನನಗೆ ಬೇಕು, ನೀವು ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಅಂತಾರೆ. ವಿರಾಟ್ ಕೊಹ್ಲಿಗೆ ಆ ರೀತಿ ಪ್ರಾಬ್ಲಮ್ ಆಗ್ಬೋದಾ ಫ್ಯೂಚರ್ ಅಲ್ಲಿ ಅಂತ? ಮ್ಯಾಚ್ ನ ಗೆಲ್ತಾ ಇದೀವಿ, ಕೆಲವೊಬ್ರು ಹೇಳೋ ಪ್ರಕಾರ ನ್ಯೂಜಿಲೆಂಡ್ ಅಂತ ಒಂದು ಹೇಳ್ಕೊಳ್ಳೋ ಅಂತ ಟೀಮ್ ಅಲ್ಲ, ಈ ಒಂದು ಗೆಲುವು ಅಂತ ಒಂದು ಕುಣಿದಾಡಬೇಕಾದಂತ ಗೆಲುವಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಬಟ್ ವಿರಾಟ್ ಕೊಹ್ಲಿ ಆಸ್ ಎ ಕ್ಯಾಪ್ಟನ್ ಪರ್ಫಾರ್ಮ್ ಮಾಡದೆ ಹೋದ್ರೆ ಬರೋ ಫ್ಯೂಚರ್ ಅಲ್ಲಿ 2-3 ಮ್ಯಾಚಸ್ ಅಲ್ಲಿ ಲೆಟ್ಸ್ ಅಸ್ಯೂಮ್ ಬ್ಯಾಟ್ ಇಂದ ಅಂತ ಒಂದು ಹೇಳ್ಕೊಳ್ಳುವಂತ ರನ್ಸ್ ಬರ್ದೇ ಹೋದ್ರೆ ಅವರಿಗೆ ಕ್ಯಾಪ್ಟನ್ಸಿಯಲ್ಲಿ ಪ್ರಾಬ್ಲಮ್ ಆಗಬಹುದಾ? ಒಂದು ವಿಷಯ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವಾಗ ವಿರಾಟ್ ಕೊಹ್ಲಿ ನಮ್ಮ ಇಂಡಿಯನ್ ಕ್ರಿಕೆಟ್ ನ ಆಳಿದಂತವರಲ್ಲಿ 32ನೇ ಕ್ಯಾಪ್ಟನ್. ಸೊ ಹಿಸ್ಟ್ರಿ ತಗೊಂಡ್ರೆ ಗಂಗೂಲಿ, ಕಪಿಲ್ ದೇವ್ ಎಲ್ಲಾ ಕ್ಯಾಪ್ಟನ್ಸ್ ರೋಲ್ ಕೀ ಆಂಕರ್ ಆಗಿರುತ್ತೆ. ಯಾಕಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಬೇಸ್ ಆಗಿರುತ್ತೆ. ಸೊ ಅವ್ರ ಅಪ್ರೋಚ್ ತುಂಬಾ ಇಂಪಾರ್ಟೆಂಟ್. ಇವಾಗ ಆನ್ ಗ್ರೌಂಡ್ ಇರ್ಬೋದು, ಇಲ್ಲ ಆಫ್ ದ ಗ್ರೌಂಡ್ ಇರ್ಬೋದು, ಇಲ್ಲ ಟೀಮ್ ಮೀಟಿಂಗ್ ಅಲ್ಲಿ ಇರ್ಬೋದು. ಸರ್, ಸಮಯದ ಅಭಾವ ಇದೆ. ಕೊನೆಯದಾಗಿ ಮ್ಯಾಚ್ ಬಗ್ಗೆ ಒಂದು ಪಿಕ್ ನೀವು ತಗೋಬೇಕು ಅಂತಂದ್ರೆ ಏನ್ ತಗೋತೀರಾ? ಇದು 500 ವಿನ್ ಆಗಿರೋದ್ರಿಂದ ಸೆಲೆಬ್ರೇಟ್ ಮಾಡ್ಬೇಕು. ಓಕೆ, ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ. ಯಾಕಂದ್ರೆ ಇಲ್ಲಿ ತುಂಬಾ ಗಣ್ಯಮಾನ್ಯ ವ್ಯಕ್ತಿಗಳು, ಕ್ರಿಕೆಟ್ ದಿಗ್ಗಜರು ಆ ಪಿಚ್ ಅಲ್ಲಿ ಆ ಮ್ಯಾಚ್ ನ ಲೈವ್ ಆಗಿ ನೋಡ್ಲಿಕ್ಕೆ ಬಂದಿದ್ದಾರೆ. ಹಾಗೂ ತುಂಬಾ ಎಲ್ಲಾ ಕ್ಯಾಪ್ಟನ್ಸ್ ಆನರ್ ಮಾಡಿದ್ದಾರೆ. ಸೊ ಇದಿಷ್ಟು ಸಂದರ್ಭಗಳನ್ನ ನಾವು ತುಂಬಾ ಸೆಲೆಬ್ರೇಟ್ ಮಾಡೋದ್ರಿಂದ ಸರ್ ನಿಮ್ಮ ಟೇಕ್ ಏನು? 100% ಕಿರಣ್ ಹೇಳಿದ ಪ್ರಕಾರ ಗೆದಿಲೇಬೇಕಂತೇಳಿ ಆಡ್ತಾ ಇದಾರೆ 500 ಟೆಸ್ಟ್. ಎಲ್ಲರೂ ಬಂದು ಇಂಡಿಯಾದಾಗ ಗೆದಿಲೇಬೇಕಂತೇಳಿ ಆಡ್ತಾರೆ. ಎವ್ರಿಬಡಿ ಹ್ಯಾಸ್ ಟು ವಿನ್ ಫಾರ್ ಕಂಟ್ರಿ. ಟೋಟಲ್ ಒಂದು ವಿಶ್ ನ ಮಾಡ್ತಾ ಇದ್ದೀರಾ. ಓಕೆ, ಈ ಒಂದು ಟೆಸ್ಟ್ ನೋಡ್ತಾ ಹೋದ್ರೆ 500th ಟೆಸ್ಟ್ ನ ವಿನ್ ಆಗಿರುವಂತ ಒಂದು ಮೂಮೆಂಟ್ಸ್ ನ ಕನ್ಸಿಡರ್ ಮಾಡಿದ್ರೆ ರಿಯಲಿ ಸೆಲೆಬ್ರೇಟ್ ಮಾಡುವಂತ ಮೂಮೆಂಟ್. ಲಾಂಗ್ ಟೆಸ್ಟ್ ಸೀಸನ್ ಅಹೆಡ್ ಇದೆ. ಇನ್ನು 2 ಪಂದ್ಯವನ್ನ ಆಡ್ತೀವಿ, ಟೆಸ್ಟ್ ಪಂದ್ಯ, ಅದಾದ್ಮೇಲೆ ODI ಆಡ್ತೀವಿ. ಎಲ್ಲಾ ಪಂದ್ಯದಲ್ಲೂ ಭಾರತ ಮಿಂಚ್ಲಿ, ಪ್ರತಿ ಯಶಸ್ಸಿನಲ್ಲೂ ಕರ್ನಾಟಕದ ಪಾತ್ರ ಕೂಡ ಇರ್ಲಿ ಅಂತ ಆಶಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಸರ್, ನಮ್ ಜೊತೆಗೆ